ಹಲೋ ಆಲ್, ವೆಲ್ಕಮ್ ಬ್ಯಾಕ್. ಈ ಹಿಂದಿನ ವಿಡಿಯೋಗಳಲ್ಲಿ ನೀವೀಗಾಗಲೇ ಸಿಂಪಲ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್, ಕರೆಂಟ್, ವೋಲ್ಟೇಜ್, ರೆಸಿಸ್ಟೆನ್ಸ್ ಮತ್ತು ಅದರ ಯೂನಿಟ್ಗಳು, ಫಾರ್ಮುಲಾ ಬಗ್ಗೆ ತಿಳ್ಕೊಂಡಿದ್ದೀರಾ. ಇವತ್ತಿನ ಕ್ಲಾಸಲ್ಲಿ ನಾವು ಎಲೆಕ್ಟ್ರಿಕಲ್ ಪವರ್ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ನಾನು ಹೇಳ್ತಿರೋದೆಲ್ಲ ಡಿ ಸಿ ಬಗ್ಗೆ ಮಾತ್ರ. ಡಿ ಸಿ ಅಂದ್ರೇನು? ಡೈರೆಕ್ಟ್ ಕರೆಂಟ್. ಯಾಕೆ ಅಂದರೆ ಪವರ್ನ ಫಾರ್ಮುಲಾ ಎ ಸಿಯಲ್ಲಿ ಬೇರೆ ಬರುತ್ತೆ, ಡಿ ಸಿಯಲ್ಲಿ ಬೇರೆ ಬರುತ್ತೆ. ಎ ಸಿ ಅಂದ್ರೇನು? ಆಲ್ಟರ್ನೇಟಿಂಗ್ ಕರೆಂಟ್. ಜನರೇಟರ್ಗಳಿಂದ ಬರುವಂಥದ್ದು ಅಥವಾ ಟ್ರಾನ್ಸ್ಫಾರ್ಮರ್ಗಳಿಂದ ಬರುತ್ತಲ್ಲ, ಅದೆಲ್ಲ ಎ ಸಿ ಸಪ್ಲೈ ಆಗಿರುತ್ತೆ. ಡಿ ಸಿ ಅಂದರೆ ಡೈರೆಕ್ಟ್ ಕರೆಂಟ್. ಇದು ನಮ್ಮ ಬ್ಯಾಟ್ರಿಗಳಲ್ಲಿ ಬರುತ್ತಲ್ಲ, ಆ ಸಪ್ಲೈಗೆ ನಾವು ಡೈರೆಕ್ಟ್ ಕರೆಂಟ್ ಅಂತ ಕರಿತೀವಿ. ಇವತ್ತು ನಾವು ಎಲೆಕ್ಟ್ರಿಕಲ್ ಪವರ್ ಬಗ್ಗೆ ತಿಳ್ಕೊಳ್ಳೋದೆಲ್ಲ ಡಿ ಸಿ ರಿಲೇಟೆಡ್ ಆಗಿರುತ್ತೆ. ಹಾಗಾದರೆ ಎಲೆಕ್ಟ್ರಿಕಲ್ ಪವರ್ ಅಂದ್ರೇನು? ದ ರೇಟ್ ಎಟ್ ವಿಚ್ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಟ್ರಾನ್ಸ್ಫರ್ಡ್. ಇದನ್ನು ನಾವು ಎಲೆಕ್ಟ್ರಿಕಲ್ ಫಾರ್ಮುಲಾ ಬರೆಯೋದಾದರೆ, ಪವರ್ ಈಸ್ ನಥಿಂಗ್ ಬಟ್ ದ ಪ್ರಾಡಕ್ಟ್ ಆಫ್ ವೋಲ್ಟೇಜ್ ಆ್ಯಂಡ್ ಕರೆಂಟ್. ನಮ್ಮ ಸರ್ಕ್ಯೂಟಲ್ಲಿರುವಂತಹ ಟೋಟಲ್ ವೋಲ್ಟೇಜ್ ಮತ್ತು ಟೋಟಲ್ ಕರೆಂಟ್ ಗೊತ್ತಿತ್ತು ಅಂದರೆ ನಮಗೆ ವೋಲ್ಟೇಜ್ ಮತ್ತು ಕರೆಂಟನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆ ಸರ್ಕ್ಯೂಟಿನ ಪವರ್ ನಮಗೆ ಗೊತ್ತಾಗುತ್ತೆ. ಹಾಗಾದರೆ ಪವರಿನ ಯೂನಿಟ್ ಏನು ಅಂದರೆ ವ್ಯಾಟ್. ಈ ಫಾರ್ಮುಲಾ ವೋಲ್ಟೇಜ್ ಮತ್ತು ಕರೆಂಟ್ ನಮಗೆ ಗೊತ್ತಿದ್ದಾಗ ಯೂಸ್ ಮಾಡ್ಬೋದು. ಇನ್ ಕೇಸ್ ನಮಗೆ ವೋಲ್ಟೇಜ್ ಅಥವಾ ಕರೆಂಟ್ ಇವೆರಡರಲ್ಲಿ ಒಂದು ವ್ಯಾಲ್ಯೂ ಮಾತ್ರ ಗೊತ್ತಿದೆ ಮತ್ತು ರೆಸಿಸ್ಟೆನ್ಸ್ ವ್ಯಾಲ್ಯೂ ಗೊತ್ತಿದೆ ಅಂದಾಗ ನಮಗೆ ಇನ್ನೆರಡು ಪವರಿನ ಫಾರ್ಮುಲಾ ಬರುತ್ತೆ. ಅದೇನೆಂದರೆ ಪವರ್ ಈಸ್ ಈಕ್ವಲ್ ಟು ಐ ಸ್ಕ್ವೇರ್ ಇಂಟು ಆರ್, ಕರೆಂಟ್ ಸ್ಕ್ವೇರ್ ಇಂಟು ರೆಸಿಸ್ಟೆನ್ಸ್. ಇನ್ನೊಂದು ಫಾರ್ಮುಲಾ ಪವರ್ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್, ವೋಲ್ಟೇಜ್ ಸ್ಕ್ವೇರ್ ಡಿವೈಡೆಡ್ ಬೈ ಆರ್. ಈ ರೀತಿಯಾಗಿ ನಮಗೆ ಡಿ ಸಿಯಲ್ಲಿ ಪವರನ್ನು ಕಂಡುಹಿಡಲಿಕ್ಕೆ 3 ಫಾರ್ಮುಲಾಗಳು ನಮಗೆ ಇದೆ. ಫಾರ್ ಎಕ್ಸಾಂಪಲ್ ನಿಮಗೆ ಕೊಡೋದಾದರೆ, ಈ ಚಿತ್ರದಲ್ಲಿ ನಿಮಗೆ ಒಂದು ಬ್ಯಾಟ್ರಿ ಇದೆ ಮತ್ತು ಒಂದು ಬಲ್ಬ್ ಆನ್ ಆಗಿದೆ. ನೀವು ಅಂದ್ಕೊಳ್ಳಿ, ಈಗ ನಾವು ಆ ಬ್ಯಾಟ್ರಿಯಿಂದ 12 ವೋಲ್ಟ್ ಸಪ್ಲೈಯನ್ನು ನಾವು ಆ ಬಲ್ಬಿಗೆ ಕೊಡ್ತಾ ಇದ್ದೀವಿ ಮತ್ತು ಇದರಲ್ಲಿ ಹರಿತಿರುವಂಥ ಕರೆಂಟ್ ಚೆಕ್ ಮಾಡಿದಾಗ ನಮಗೆ 1 ಆಂಪ್ಸ್ ಬರುತ್ತೆ ಅಂತ. ಆವಾಗ ನಾವು ಪವರನ್ನು ಹೇಗೆ ಕಂಡುಹಿಡೋದು? ಪಿ ಈಸ್ ಈಕ್ವಲ್ ಟು ವಿ ಇಂಟು ಐ. ವೋಲ್ಟೇಜ್ ಎಷ್ಟಿದೆ? 12 ವೋಲ್ಟ್ ಇಂಟು ಕರೆಂಟ್ 1 ಆಂಪ್. ಸೊ ಪವರ್ ಈಸ್ ಈಕ್ವಲ್ ಟು 12 ವ್ಯಾಟ್. ಈ ಬಲ್ಬ್ ಎಷ್ಟು ಪವರನ್ನು ಉಪಯೋಗಿಸಿದೆ ಅಂದರೆ 12 ವ್ಯಾಟ್ ಪವರನ್ನು ಉಪಯೋಗಿಸಿದೆ ಅಂತ. ಇದೇ ರೀತಿ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ವಸ್ತುಗಳು, ಎಲೆಕ್ಟ್ರಿಕಲ್ ವಸ್ತುಗಳ ಮೇಲೆ ಪವರನ್ನು ಮೆನ್ಷನ್ ಮಾಡಿರ್ತಾರೆ. ನೀವು ಬಲ್ಬ್ ತರಕ್ಕೆ ಹೋದರೂ ಕೂಡ ಏನಂತ ಹೇಳ್ತಿರ್ತೀರಾ? LED ಬಲ್ಬ್ಸ್ ಎಲ್ಲ 9 ವ್ಯಾಟ್ 12 ವ್ಯಾಟ್ ಬಲ್ಬ್ಸು, ಈ ರೀತಿ ವ್ಯಾಟ್ಗಳಲ್ಲಿ ನೀವು ಬಲ್ಬನ್ನು ತರ್ತೀರಾ. ಅದೇ ರೀತಿ ಯಾವುದೇ ಎಲೆಕ್ಟ್ರಿಕಲ್ ಇನ್ಸ್ಟ್ರೂಮೆಂಟ್ ತಗೊಂಡ್ರು ಅದರ ಮೇಲ್ಗಡೆ ಪವರನ್ನು ಮೆನ್ಷನ್ ಮಾಡಿರ್ತಾರೆ, ನೀವು ನೋಡ್ಬೋದು. ಮುಂದಿನ ವಿಡಿಯೋದಲ್ಲಿ ಎನರ್ಜಿ ಬಗ್ಗೆ ತಿಳ್ಕೊಳ್ಳೋಣ. ಆಲ್ವೇಸ್ ಲರ್ನ್.